ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಪ್ರಿಯ ವೀಕ್ಷಕರೇ, ಶೃಂಗಾರ ಕಾವ್ಯ ಕಥೆಯ ಮುಂದಿನ ಸಂಚಿಕೆಯನ್ನು ಸಮಯದ ಅಭಾವ ಇರುವ ಕಾರಣ ಲೇಖಕರು ಪ್ರಕಟಿಸಿಲ್ಲ. ಅವರು ಪ್ರಕಟಿಸಿದರೆ ಖಂಡಿತವಾಗಿ ನಿಮ್ಮ ಮುಂದೆ ತರುತ್ತೇವೆ. ಇಂದಿನ ಕತೆ ಯಾರ ಒಲವು ಯಾರಿಗೆ, ಭಾಗ 24. ಲೇಖಕರು ಕೈಸರ್ ಜಹಾ. ಅನು, ತಗೋ ಈ ಒಡವೆ ಮತ್ತು ಬಟ್ಟೆಗಳನ್ನು. ನಿನಗೆ ಮತ್ತು ಪ್ರಶಾಂತ್ಗೆ ಇದೆಲ್ಲ ಬಟ್ಟೆಗಳನ್ನು ತಂದಿದ್ದೇವೆ. ಹಾಗೆಯೇ ನಿನ್ನ ಮನೆಯವರಿಗೆಲ್ಲ ತಂದಿದ್ದೇನೆ, ಅದನ್ನೆಲ್ಲ ಅವರಿಗೆ ನೀಡು ಎನ್ನುವರು. ಅಮ್ಮ, ಅತ್ತೆ ನನಗಾಗಿ ಸೀರೆ ತಂದಿದ್ದಾರೆ. ಪೂಜೆಗೆ ನೀನು ಸೀರೆ ತಂದಿದ್ದೀಯ, ಏನು ಮಾಡಲಿ? ಯಾವುದು ಅಂತ ಉಟ್ಟುಕೊಳ್ಳಲಿ ನಾನು? ನಾವು ಬರುವುದೇ ಅಪರೂಪ. ಇಷ್ಟು ವರ್ಷ ನಿನ್ನನ್ನು ರಾಣಿಯ ತರಹ ನೋಡಿಕೊಂಡಿರುವುದು ನಿನ್ನ ಅತ್ತೆ ಮತ್ತು ಪ್ರಶಾಂತ್. ಅವರ ಮನೆ ಲಕ್ಷ್ಮಿ ನೀನು. ಒಬ್ಬ ಮಗಳಾಗಿ ನಮ್ಮ ಮನೆ ಬೆಳಗಿ ಈಗ ಈ ಮನೆಯನ್ನು ಸೊಸೆಯಾಗಿ ಅವರ ಮುಂದಿನ ವಂಶವನ್ನು ಬೆಳಗಲು ಹೋಗುತ್ತಿದ್ದೀಯ. ಮೊದಲು ಅವರು ಕೊಟ್ಟಿರುವ ಸೀರೆಯನ್ನೇ ಉಟ್ಟುಕೋ, ಸರಿನಾ? ನನಗೇನು ಬೇಜಾರಿಲ್ಲ ಮಗಳೇ. ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ದರೆ ಸಾಕು ಎನ್ನುವರು ಅನುಜಾಳ ತಾಯಿ. ಸರಿ ಎಂದವಳು ತನ್ನ ಅಪ್ಪನ ಜೊತೆ ಕೆಲ ಹೊತ್ತು ಮಾತನಾಡುತ್ತಾ ಕುಳಿತವಳು ಅವರಿಬ್ಬರನ್ನು ಇನ್ನೊಂದು ಕೋಣೆಗೆ ಕಳುಹಿಸಿ ರೆಡಿಯಾಗಲು ಹೇಳುವಳು. ಎಲ್ಲರೂ ಕೆಲಸಗಳನ್ನು ಮುಗಿಸಿದವರು ಸಂಜೆ 7 ಗಂಟೆಯ ಹೊತ್ತಿಗೆ ರೆಡಿಯಾಗುವರು. ಅನುಜ ಅತ್ತೆ ಕೊಟ್ಟ ನೀಲಿ ಬಣ್ಣದ ಸೀರೆಗೆ ಬಾರ್ಡರ್ ಇಡುವ ರೇಷ್ಮೆ ಸೀರೆಯನ್ನು ಉಟ್ಟವಳು ತಲೆಗೆ ತುರುಬು ಹಾಕಿ ಅದಕ್ಕೆ ಮಲ್ಲಿಗೆ ಮತ್ತು ಕನಕಾಂಬರ ಹೂವನ್ನು ಮುಡಿದವಳು ಅತ್ತೆ ಕೊಟ್ಟ ಎಲ್ಲ ಒಡವೆಗಳನ್ನು ಹಾಕಿ ಕನ್ನಡಿಯ ಮುಂದೆ ನಿಂತು ರೆಡಿ ಆಗುತ್ತಿರುವಳು. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಪ್ರಶಾಂತ್ ಅವಳನ್ನು ನೋಡಿ ಅವಳ ಹಿಂದೆಯೇ ಬಂದು ಅವಳ ನಡು ಬಳಸಿ ಭುಜದ ಮೇಲೆ ಗಲ್ಲ ಊರಿ ನಿಲ್ಲುವನು. ಇದು ಯಾವ ಲೋಕದ ಅಪ್ಸರೆ? ಅವನ ಮಾತುಗಳನ್ನು ಕೇಳಿ ನಗುತ್ತಾ, ಪ್ರಶಾಂತ್ ಎನ್ನುವ ಲೋಕದ ಅಪ್ಸರೆ ಎನ್ನುವಳು ಅನುಜ. ಹೌದಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದೀಯ ಎಂದರೆ ಎಂದು ತನ್ನ ಕಡೆ ತಿರುಗಿಸಿಕೊಂಡವನು ನಿಧಾನಕ್ಕೆ ಅವಳ ಮೂಗನ್ನು ಎಳೆದವನು. ಅನು, ಎಷ್ಟೋ ದಿನಗಳ ನಂತರ ಈ ರೀತಿ ನೀನು ತಯಾರಾಗಿರುವುದನ್ನು ನೋಡಿ ನನಗೆ ಏನೇನೋ ಆಸೆ ಆಗುತ್ತಿದೆಯಲ್ಲ. ನಿನ್ನನ್ನು ಹೀಗೆ ಅಲಂಕಾರ ಮಾಡಿ ನೋಡಿ ಎಷ್ಟು ಸಮಯಗಳೇ ಕಳೆದಿದೆ ಗೊತ್ತಾ? ಓ, ಅದು ಏನೇನು ಆಸೆ ಆಗುತ್ತಿರುವುದು ಅಂತ ನನಗೆ ಗೊತ್ತು. ಇವಾಗ ಅದಕ್ಕೆಲ್ಲ ಸಮಯ ಅಲ್ಲ, ಬೇಗ ಹೋಗಿ ನೀವು ರೆಡಿಯಾಗಿ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿದಾಗ ಅನು, ಪ್ಲೀಸ್ ಏನೂ ಕೊಡಲ್ವಾ ಎಂದು ಮೂತಿ ಒಪ್ಪಿಸಿದಾಗ ರಾಗ ಎಳೆಯುವನು. ಅವನ ರೀತಿಗೆ ನಕ್ಕವಳು ಅವನ ಅದರಗಳನ್ನು ಬಂಧಿಸುವಳು. ಮುತ್ತಿನಾಟಕ್ಕೆ ಮೈಮರೆತ ಇಬ್ಬರಿಗೆ ಬಾಗಿಲು ಬಡಿಯುವ ಶಬ್ದ ಕೇಳಿದಾಗ ಅವನಿಂದ ಹಿಂದೆ ಸರಿಯುವಳು. ತನ್ನ ಮುಖ ಮತ್ತು ಸೀರೆಯನ್ನು ಮತ್ತೊಮ್ಮೆ ಸರಿಪಡಿಸಿಕೊಂಡು ಅವನನ್ನು ಬಟ್ಟೆ ಹಾಕಿ ರೆಡಿಯಾಗಲು ಹೇಳಿ ಬಾಗಿಲ ಹತ್ತಿರ ಹೋಗಿ ಬಾಗಿಲು ತೆಗೆಯುವಳು. ಏನು ಸೀತಕ್ಕ ಬಂದಿದ್ದು? ಅಮ್ಮ ಅವರು ಕರೆಯುತ್ತಿದ್ದಾರೆ ಅಕ್ಕ, ಬೇಗ ಬನ್ನಿ, ಪೂಜಾರಿಗಳು ಬಂದಿದ್ದಾರೆ ಎಂದು ಹೇಳಿ ಹೋಗುವರು. ಮತ್ತೊಮ್ಮೆ ತನ್ನನ್ನು ಕನ್ನಡಿಯಲ್ಲಿ ಎಲ್ಲವೂ ಸರಿಯಿದೆಯಾ ಎಂದು ನೋಡಿಕೊಂಡವಳು ಪ್ರಶಾಂತ್, ಬೇಗ ರೆಡಿಯಾಗಿ ಎನ್ನುವಳು. ಕ್ರೀಮ್ ಕಲರ್ ಪಂಚೆಗೆ ಬ್ಲೂ ಕಲರ್ ಶರ್ಟ್ ಹಾಕಿ ಒಳ್ಳೆ ಮನ್ಮಥನ ಹಾಗೆ ರೆಡಿಯಾದವನನ್ನು ನೋಡಿದವಳು ಹುಬ್ಬೇರಿಸುತ್ತಾ, ಏನು ನನಗೆ ಪೈಪೋಟಿನಾ? ಈಗ ನೀವು ಎಷ್ಟು ಸುಂದರವಾಗಿ ಕಾಣಿಸುತ್ತಿದ್ದೀರಾ ಗೊತ್ತಾ? ಎಷ್ಟು ಎಂದು ಅವಳ ಹತ್ತಿರ ಬರುವನು. ಎಷ್ಟು ಎಂದರೆ ಇಷ್ಟು ಎನ್ನುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟು ಅವನ ಕೈಯನ್ನು ಹಿಡಿದವಳು ಕೆಳಗೆ ನಡೆಯುವಳು. ಅವರಿಬ್ಬರೂ ಜೊತೆಯಾಗಿ ಬರುತ್ತಿದ್ದುದನ್ನು ನೋಡಿದವರೆಲ್ಲರೂ ಖುಷಿ ಪಡುವರು. ಎಲ್ಲರೂ ಅನುಜ ಮತ್ತು ಪ್ರಶಾಂತನನ್ನು ಹೊಗಳುವರು. ಅನುಜ ಈ ರೀತಿಯಾಗಿ ನಗು ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಅದೆಷ್ಟೋ ಸಮಯ ಕಳೆದಂತಾಗಿತ್ತು. ತಮ್ಮ ಮಗಳ ಖುಷಿಯನ್ನು ನೋಡಿದ ದಂಪತಿಗಳು ತುಂಬ ಖುಷಿ ಪಡುವರು. ಮಮತಾರವರು ಇಬ್ಬರನ್ನು ನಿಲ್ಲಿಸಿ ಮತ್ತೊಮ್ಮೆ ದೃಷ್ಟಿ ನಿವಾರಿಸುವರು. ಇಬ್ಬರಲ್ಲೂ ಒಟ್ಟಿಗೆ ಕೂರಿಸಿದ ಪೂಜಾರಿಗಳು 1 ಗಂಟೆಗಳ ಕಾಲ ಪೂಜೆಯನ್ನು ನಡೆಸುವರು.
ಅಕ್ಕಪಕ್ಕದ ಮನೆಯ ಸ್ತ್ರೀಯರಲ್ಲಿ ಕೆಲವರು ಅನುಜಾಳನ್ನು ನೋಡಿ ತುಂಬು ಹೃದಯದಿಂದ ಖುಷಿಪಟ್ಟರೆ, ಇನ್ನೂ ಕೆಲವರು ಅವಳ ಖುಷಿ ನೋಡಿ ಅಸೂಯೆ ಪಡುವರು. ಸ್ತ್ರೀಯರ ಗುಣಗಳೇ ಹಾಗೆ ಅಲ್ಲವೇ? ಯಾರಾದರೂ ಸಂತೋಷದಲ್ಲಿದ್ದರೆ ಅಸೂಯೆ ಪಡುವವರೇ ಹೆಚ್ಚು. ಪೂಜೆ ಮುಗಿದ ಬಳಿಕ ಎಲ್ಲರೂ ಊಟಕ್ಕೆ ಕೂರುವರು. ಅಷ್ಟರಲ್ಲಿ ಅನುಜ ತಾನು ಕೋಣೆಗೆ ಹೋಗಿ ಬರುವುದಾಗಿ ತನ್ನ ಅತ್ತೆಯೊಂದಿಗೆ ಹೇಳಿ ಪ್ರಶಾಂತನನ್ನು ಎಳೆದುಕೊಂಡು ಕೋಣೆಗೆ ಹೋಗುವಳು. ಕೆಲ ಸಮಯದ ಬಳಿಕ ಬಂದವರಿಬ್ಬರನ್ನು ನೋಡಿದವರು ಆಶ್ಚರ್ಯಪಡುವರು. ಅವಳನ್ನು ಅರ್ಥೈಸಿಕೊಂಡ ಮಮತಾರವರು ಮುಗುಳು ನಗೆ ಬೀರುವರು. ಅಮ್ಮ, ಈಗ ಖುಷಿಯಾಯ್ತ ನಿನಗೆ ಎಂದು ಕೇಳುವಾಗ ಹೌದು ಎಂದು ಗಂಟಲುಬ್ಬಿ ತಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳುವರು ಅನುಜಾಳ ತಾಯಿ. ಇದೇನೆ ನಿನ್ನದು, ಬರೀ ಅಳೋದೇ ಆಗೋಯ್ತು ನೋಡು. ಅತ್ತೆಯನ್ನು ಬೇಜಾರು ಮಾಡಬಾರದು ಅಂತ ಅವರು ಕೊಟ್ಟ ಸೀರೆಯನ್ನು ಹಾಕಿ ಈಗ ನಮಗೆ ಬೇಜಾರಾಗಬಾರದು ಅಂತ ನಿನ್ನ ಮಗಳು ಮತ್ತೆ ಅಳಿಯ ನಾವು ಕೊಡಿಸಿರುವ ಬಟ್ಟೆಯನ್ನು ಹಾಕಿದ್ದಾರೆ. ಅದಕ್ಕೆ ಸಂತೋಷ ಪಡಬೇಕು ಕಣೆ, ಈ ರೀತಿ ಕಣ್ಣೀರು ಹಾಕಬಾರದು ಎಂದು ಹೇಳುವರು ಅನುಜಾಳ ಅಪ್ಪ. ಗಿಣಿ ಹಸಿರು ಬಣ್ಣ ಮತ್ತು ನೀಲಿ ಬಣ್ಣ ಮಿಶ್ರಿತ ಸಿಲ್ಕ್ ಸೀರೆಯನ್ನು ಹಾಕಿ ತನ್ನ ತಾಯಿ ಕೊಟ್ಟ ಒಡವೆಯನ್ನು ಹಾಕಿದಳು. ಪ್ರಶಾಂತ್ ಬಿಳಿ ಬಣ್ಣದ ಪಂಚೆ ಧರಿಸಿ ಅದಕ್ಕೆ ಹಸಿರು ಬಣ್ಣದ ಸಿಲ್ಕ್ ಶರ್ಟನ್ನು ಹಾಕಿದ್ದನು. ಅವಳ ನಡೆಗೆ ಅಲ್ಲಿದ್ದವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವರು. ಅವಳನ್ನು ನೋಡಿದ ಪ್ರಶಾಂತನ ಕಣ್ಣಲ್ಲಿ ನೀರು ತುಂಬುವುದು. ತಾನು ಎಷ್ಟು ನೋಯಿಸಿಬಿಟ್ಟೆ ಇವಳನ್ನು. ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾರಿಗೂ ಬೇಜಾರಾಗಬಾರದು ಎನ್ನುವ ಹಾಗೆ ಹೇಗೆ ನಡೆದುಕೊಳ್ಳುತ್ತಾಳೆ. ಆದರೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡವನ ಕಣ್ಣುಗಳಿಂದ ನೀರು ಇಳಿಯುವುದು. ಯಾರಿಗೂ ಕಾಣದ ಹಾಗೆ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುವನು. ಆದರೆ ಆ ಕಣ್ಣೀರು ಅನುಜಾಳ ಕಣ್ಣಿಗೆ ಬೀಳುವುದು. ಅವನ ಹತ್ತಿರ ಬಂದವಳು, ಯಾಕೆ ಪ್ರಶಾಂತ್, ಏನಾಯಿತು? ಏನಿಲ್ಲ ಅನು, ಅದು ಹಾಗೆ ಸುಮ್ಮನೆ. ಏನೋ ಹಳೆ ವಿಷಯ ನೆನಪಾಯಿತು. ನಡಿ, ಎಲ್ಲರೂ ಊಟ ಮಾಡಿ ಹೋಗುತ್ತಿದ್ದಾರೆ, ಈಗ ನಾವು ಊಟ ಮಾಡೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುವನು. ಎಲ್ಲರೂ ಸೇರಿ ಊಟಕ್ಕೆ ಕೂರುವರು. ಅವನ ಪಕ್ಕ ಕುಳಿತವಳು, ಏನು ಅಂತ ಹೇಳಿದರೆ ಮಾತ್ರ ನಾನು ಊಟ ಮಾಡೋದು ಎಂದು ಕೈಯನ್ನು ಹಾಗೆಯೇ ತಟ್ಟೆಯಲ್ಲಿ ಇಟ್ಟವಳು ಮೆಲ್ಲಗೆ ಏಳುವಳು. ಹೇಳಿದ್ನಲ್ಲ ಅನು, ಏನೂ ಇಲ್ಲ ಅಂತ. ಇಲ್ಲ, ಏನೋ ಇದೆ. ಏನು ಅಂತ ಹೇಳಿ, ನನಗೆ ಹೊಟ್ಟೆ ಬೇರೆ ಹಸಿಯುತ್ತಿದೆ. ನೋಡು ಬೇಬಿ, ನಿಮ್ಮಪ್ಪನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಎಂದು ತನ್ನ ಕೈಯನ್ನು ಹೊಟ್ಟೆಯ ಮೇಲೆ ಇಟ್ಟುಕೊಂಡು ನಾಟಕವಾಡುವಳು. ನಿನ್ನ ಮನಸ್ಸನ್ನು ತುಂಬ ನೋಯಿಸಿದ್ದೀನಲ್ಲ, ಅದಕ್ಕೆ ಕಣ್ಣೀರು ಬಂತು. ಹೋ ಅದೆಲ್ಲ ಯಾಕೆ ಈಗ, ಬಿಡಿ, ಊಟ ಮಾಡಿ. ಏನದು ಇಬ್ಬರು ಆಗಲಿಂದ ಪಿಸುಗುಡುತ್ತಿರುವುದು? ಊಟ ಮಾಡಿ, ನಂತರ ಎಷ್ಟು ಬೇಕಾದರೂ ಮಾತನಾಡುತ್ತಾ ಕುಳಿತುಕೊಳ್ಳಿ ಎಂದು ಮಮತಾರವರು ಹೇಳಿದಾಗ ಇಬ್ಬರು ನಗುತ್ತಾ ಊಟ ಮಾಡುವರು. ಊಟವಾದ ಬಳಿಕ ಪ್ರಶಾಂತ್ ಹಾಗೇ ಹೊರಬಂದು ನಿಂತಿದ್ದಾಗ ಅವನ ಫೋನ್ಗೆ ಸುಕನ್ಯಾಳ ನಂಬರ್ನಿಂದ ಕರೆ ಬರುವುದು. ಸುಕನ್ಯಾಳ ನಂಬರನ್ನು ನೋಡಿದವನು, ಇವಳು ಯಾಕೆ ನನಗೆ ಕಾಲ್ ಮಾಡುತ್ತಿದ್ದಾಳೆ, ಅದು ಇಂತಹ ಖುಷಿಯ ಸಮಯದಲ್ಲಿ ಎಂದು ಕರೆಯನ್ನು ಕಟ್ ಮಾಡಿ ಫೋನನ್ನು ಆಫ್ ಮಾಡಿ ಇಡುವನು. ಎಲ್ಲರ ಫೋನಿಗೂ ಸುಕನ್ಯಾಳಿಂದ ಕರೆ ಬರುವುದು. ಆದರೆ ಅವಳ ಕಪಟತನ ಅರಿತವರು ಯಾರೂ ಸಹ ಅವಳ ಕರೆಯನ್ನು ಸ್ವೀಕರಿಸಲು ಮನಸ್ಸಿಲ್ಲದೆ ಕರೆಯನ್ನು ಸ್ವೀಕರಿಸುವುದಿಲ್ಲ. ಎಲ್ಲರೂ ಊಟ ಮಾಡಿ ಮುಗಿಸಿ ಹಾಲಿನಲ್ಲಿ ಕುಳಿತಿದ್ದಾಗ ಮನೆಯ ಲ್ಯಾಂಡ್ಲೈನ್ ಫೋನಿಗೆ ಕರೆ ಬರುವುದು. ಸುಕನ್ಯಾಳೇ ಮಾಡಿರಬಹುದು ಎಂದು ಅರಿತ ಪ್ರಶಾಂತ್ ತಾನೇ ಹೋಗಿ ಕರೆ ಸ್ವೀಕರಿಸಿದವನು, ಎಲ್ಲರೂ ಫೋನ್ ಕಟ್ ಮಾಡ್ತಿದ್ದಾರೆ ಅಂದರೆ ನಿನ್ನನ್ನು ಎಷ್ಟು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಗೊತ್ತು. ಮತ್ತೆ ಯಾಕೆ ಪದೇ ಪದೇ ಫೋನ್ ಮಾಡುತ್ತಿದ್ದೀಯಾ ಎಂದು ಹೇಳಿದ್ದನಷ್ಟೆ. ಅಷ್ಟರಲ್ಲಿ ಆ ಕಡೆಯಿಂದ ಹೇಳಿದ್ದನ್ನು ಕೇಳಿಸಿಕೊಂಡವನ ಕೈಯಿಂದ ಫೋನ್ ಕೆಳಕ್ಕೆ ಬೀಳುವುದು. ಹಾಗೆಯೇ ಕಲ್ಲಿನಂತೆ ನಿಂತವನ ಕಣ್ಣಲ್ಲಿ ನೀರು ಎಡೆಬಿಡದೆ ಸುರಿಯುವುದು.
ಎಲ್ಲರೂ ಗಾಬರಿಯಿಂದ ಅವನನ್ನೇ ನೋಡುವರು. ಪ್ರಶಾಂತ್ಗೆ ಕಾಲ್ ಮಾಡಿದ್ದವರು ಯಾರು? ಅವರ ಮಾತುಗಳನ್ನು ಕೇಳಿ ಪ್ರಶಾಂತ್ ಕಣ್ಣಲ್ಲಿ ನೀರು ಯಾಕೆ ಬಂತು ಎಂದು ಎಲ್ಲರೂ ಗಾಬರಿಯಾಗುವರು. ಮಮತಾರವರು ಗಾಬರಿಯಿಂದ ಏನಾಯ್ತು ಎಂದು ಪ್ರಶಾಂತ್ನೊಂದಿಗೆ ಕೇಳುವಾಗ ಆಸ್ಪತ್ರೆಯಿಂದ ಕಾಲ್ ಮಾಡಿದ್ದಾರೆ ಎಂದು ಹೇಳುತ್ತಾ ಜೋರಾಗಿ ಅಳುತ್ತಾ ಮಾತೆ ಹೊರಡದೆ ಮೌನಿಯಾಗುವನು. ಸರಿಯಾಗಿ ಹೇಳಪ್ಪ, ಆಸ್ಪತ್ರೆಯಿಂದ ಕಾಲ್ ಮಾಡಿದ್ದಾರೆ ಸರಿ, ಯಾರಿಗೆ ಹುಷಾರಿಲ್ಲ ಹೇಳು, ನಮಗೆಲ್ಲ ತುಂಬ ಗಾಬರಿಯಾಗುತ್ತಿದೆ ಎನ್ನುತ್ತಾ ಮಮತಾರವರು ಪ್ರಶಾಂತ್ನನ್ನು ಅಲುಗಾಡಿಸುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.